ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ಮಾಸ್ತಿಯವರ ವ್ಯಕ್ತಿತ್ವ ಮತ್ತು ಅವರ ಕಥೆಯಲ್ಲಿ ಬರತಕ್ಕಂಥ ಕಥಾನಾಯಕ ಇವೆರಡರ ಮಧ್ಯೆ ಒಂದು ವ್ಯತ್ಯಾಸವನ್ನು ಕಾಣೋದು ಕೂಡ ಸ್ವಲ್ಪ ಕಷ್ಟವೇ ಆಗುತ್ತೆ. ಮಾಸ್ತಿಯವರು ಕನ್ನಡ ಕಥೆಗೆ ಏನು ಮಾಡಿದರು, ಎಂಥ ಸಂಪ್ರದಾಯದ ಮೊದಲಿಗರಾದರು ಅನ್ನೋದನ್ನು ಬಿಡಿಸಿ ಹೇಳಬೇಕಂತಿಲ್ಲ. ಆದರೂ ಕೂಡ ಕೆಲವು ವಿಷಯಗಳನ್ನು ಜ್ಞಾಪಿಸ್ಕೋಬೇಕಾಗತ್ತೆ. ಕನ್ನಡ ಸಾಹಿತ್ಯ ಹಿಂದಿನ ಸಂಪ್ರದಾಯದಿಂದ ಬಿಡುಗಡೆಯನ್ನು ಪಡೆಯುವ ಪ್ರಯತ್ನ ಮಾಡ್ತಾ ಇದ್ದಾಗ ಈ ಶತಮಾನದ ಮೊದಲ 2 ದಶಕಗಳಲ್ಲಿ ಬಹಳ ಮುಖ್ಯರಾದವರು ಅಂತಂದರೆ ಒಬ್ಬರು BM ಶ್ರೀಕಂಠಯ್ಯನವರು, ಇನ್ನೊಬ್ಬರು ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು. BM ಶ್ರೀಕಂಠಯ್ಯನವರು ತಮ್ಮ ಇಂಗ್ಲಿಷ್ ಗೀತೆಗಳು ಕವನ ಸಂಕಲನದಿಂದ ಕನ್ನಡ ಸಾಹಿತ್ಯದ ನವೋದಯ ಅನ್ನುವ ಕಾಲಘಟ್ಟದ ಮೇಲೆ ಎಂಥ ಪ್ರಭಾವ ಬೀರಿದರು ಅಂತ ಹೇಳಿದರೆ, ಅದೇ ತರಹದ ಪ್ರಭಾವವನ್ನು ಬೀರಿದವರು ಇನ್ನೊಬ್ಬರು ಮಾಸ್ತಿ. ಮಾಸ್ತಿ ಕನ್ನಡ ಕಥೆಗಳನ್ನು ಬರೆಯೋದಕ್ಕೆ ಆರಂಭ ಮಾಡಿದ್ದೇ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಅವರು MA ಪಾಸ್ ಮಾಡಿ ದೊಡ್ಡ ಆಫೀಸರ್ ಆಗಿದ್ದಾಗ ಇಂಗ್ಲೀಷಿನ ಸ್ಟ್ರ್ಯಾಂಡ್ ಮ್ಯಾಗಝೀನ್ನಲ್ಲಿ ಬರ್ತಾ ಇದ್ದ ಕಥೆಗಳನ್ನು ಓದಿ, ಈ ಥರ ಕಥೆಗಳು ಯಾಕೆ ಕನ್ನಡದಲ್ಲಿ ಬರ್ತಾ ಇಲ್ಲ ಅಂತನ್ನುವ ಪ್ರಶ್ನೆಗಳನ್ನು ಕೇಳಿಕೊಂಡು, ಇದೇ ಥರದ ಕತೆ ಬರೆದರೆ ಹೇಗಿರುತ್ತೆ, ಜನ ಏನಂತಾರೆ ಅನ್ನುವ ಕುತೂಹಲ ತೋರಿಸಿದರು. ಅವರ ಮೊದಲ ಕತೆ ರಂಗನ ಮದುವೆ. ಈ ರಂಗನ ಮದುವೆ ಒಂದು ಕಾಲ, ಒಂದು ಸಮಾಜ ಬದಲಾಗುತ್ತಾ ಇರುವಂತಹ ಸಂಕ್ರಮಣದ ಕಾಲದ ಕೆಲವೊಂದು ನಡವಳಿಕೆಗಳನ್ನು, ಪದ್ಧತಿಗಳನ್ನು ಹೇಳುತ್ತೇವೆ. ಇಲ್ಲಿ ಅಲ್ಲಿ ಬರುವ ರಂಗಪ್ಪ ಸ್ವಲ್ಪ ಪಟ್ಟಣಕ್ಕೆ ಹೋಗಿ ಬಂದಿರೋನು, ಇಂಗ್ಲೀಷು ಇತ್ಯಾದಿ ಅಲ್ಪ ಸ್ವಲ್ಪ ಕಲ್ತಂಥವನು. ಊರಿಗೆ ಹಿಂದಿರುಗಿ ಬಂದ ಮೇಲೆ, ಈಗಷ್ಟೇ ಬಂದೆ, ಇಡಪ್ಪ. ಎಷ್ಟಣ್ಣ? 2 ಆಣೆ ತಂದೆ. ಮೊನ್ನೆ ಅವ್ರ ಅಪ್ಪನ ಹತ್ರ 2 ಸೌದೆ ಹೊರೆ ಹಾಕ್ಸ್ಕೊಂಡಿದ್ವಿ, ಅದ್ರ ದುಡ್ಡು ಕೊಟ್ಟು ಕಳ್ಸು. ಗೋವಿಂದ. ಎಷ್ಟಪ್ಪ? 4 ದುಡ್ಡು. ಚೇಂಜ್ ಇಲ್ವಲ್ಲಪ್ಪ? ಚೇಂಜ್ ಇಲ್ಲ, ನಾಳೆ ಬಾ. ಸರಿ ರಂಗ, ಚೇಂಜ್ ಅಂದ್ರೇನು? ಚೇಂಜ್ ಅಂದ್ರೆ ಚಿಲ್ರೆ ಅಂತ. ಚಿಲ್ರೆ ಅಂತಾನೆ ಅನ್ಬೋದಲ್ವಾ? ಅದು ಇಂಗ್ಲಿಷ್ ಭಾಷೆ ಬಹಳ ದೊಡ್ಡ ಭಾಷೆ. ಹ್ಞೂ ಅಪ್ಪ, ಅಂದಾಗೆ ಅದನ್ನ ಯಾರ ಹತ್ರ ಒಳಗಡೆ ಕಳ್ಸ್ಬಿಡು. ಆಯ್ತಾಯ್ತು. ₹16. ಇಂಗ್ಲಿಷಲ್ಲಿ ಎಷ್ಟು? 16 rupees. ಅಂದ್ರೆ ಎಷ್ಟು ರೂಪಾಯಿ ಅಂತಾನೋ? ₹16. ಕನ್ನಡದಲ್ಲಿ 16, ಇಂಗ್ಲಿಷಲ್ಲೂ 16 ಅಷ್ಟೇನಾ? ಹಾಗಾದ್ರೆ ಇಂಗ್ಲಿಷ್ ಏನು ಮಹಾ ದೊಡ್ಡದು?
ಓಂ ಗೋವಿಂದ 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 ಕೃಷ್ಣ 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 ಕೃಷ್ಣಾರ್ಪಣ ವಸ್ತು. ಸೌಖ್ಯನಾ? ಏನೋ ತಮ್ಮ ಆಶೀರ್ವಾದ. ಓಹೋ, ಏನು ರಂಗ ಒಳ್ಳೆ ಇಂಗ್ಲಿಷ್ನವ್ರ ತರ ಆಗ್ಬಿಟ್ಟಿದ್ಯಾ? ತುಂಬಾ ಇಂಗ್ಲಿಷ್ ಮಾತಾಡ್ತೀಯಂತಲ್ಲಪ್ಪ. ನೀವು ಸ್ವಲ್ಪ ನಿಂತ್ಕೊಳ್ಳಿ, ನಮಸ್ಕಾರ ಮಾಡ್ತೀನಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಎಷ್ಟು ದಿವಸ ಇರ್ತೀಯ? ಇನ್ನೇನು ಓದ್ ಮುಗೀತಲ್ಲ, ಇಲ್ಲೇ ಇರ್ತೀನಿ. ಬರ್ತೀನಿ ಶಮಣ್ಣ, ಬರ್ತೀನಿ. ಒಳ್ಳೆ ಹುಡುಗ, ಇವನಿಗೊಂದು ಒಳ್ಳೆ ಹುಡುಗಿ ಮದುವೆ ಮಾಡ್ಕೊಡ್ಬೇಕು. ಒಳ್ಳೆ ಸಂಸಾರಿ ಆಗ್ತಾನೆ. ಅವನ ಮನಸ್ಸಿನಲ್ಲಿ ಏನಿದೆ ತಿಳ್ಕೋಬೇಕಲ್ಲ. ಯಾವುದಕ್ಕೂ ಇವತ್ತು ಸಾಯಂಕಾಲ ಅವನನ್ನು ಬರ ಹೇಳಿ. ಆಗ್ಲಿ. ಓ ಬಾರಯ್ಯ, ಕುತ್ಕೋ. ಹಾಕೋ. ರಂಗನಾಥ, ಮದುವೆ ಯಾವಾಗ ಮಾಡ್ಕೋತೀವಿ? ನಾನು ಮದುವೆ ಆಗೋದಿಲ್ಲ. ಯಾತಕ್ಕಯ್ಯ? ನನಗೆ ಸರಿಯಾಗಿ ಹುಡುಗಿ ಸಿಗ್ಬೇಕು. ಅದು ಸಿಗೋದಿಲ್ಲ, ನಾನು ಆಗೋದಿಲ್ಲ. ಹುಡುಕಿದ್ರೆ ಸಿಗ್ತಾಳಪ್ಪ. ನೀನ್ ಹುಡುಗ, ನಾವು ಹುಡುಕ್ತೀವಿ. ಯಾರು ಹುಡುಕ್ತೀರಿ? ಹಳೆ ಕಾಲದವ್ರ ತರ ಚಿಕ್ಕ ಹುಡುಗಿ ಹುಡುಕ್ತೀರಿ. 11 ವರ್ಷ, 12 ವರ್ಷ, 14 ವರ್ಷ ಹೀಗೆ. ಮದುವೆ ಹುಡುಗಿ ಅದಕ್ಕಿಂತ ದೊಡ್ಡೋಳಾದ್ರೆ ಏನೋ ಚೆನ್ನ. ಚಿಕ್ಕ ಹುಡುಗಿ ಯಾಕೆ ಬೇಡ ಹೇಳು? ಚಿಕ್ಕ ಹುಡುಗಿ ಆದ್ರೆ ಪ್ರೀತಿ ಪ್ರೇಮ ಎಲ್ಲ ಅರ್ಥ ಆಗತ್ತೆ. ಒಂದ್ ವೇಳೆ ಚಿಕ್ಕ ಹುಡುಗಿನೇ ಮದುವೆ ಆದ ಅಂತ ಇಟ್ಕೊಳ್ಳಿ, ಆಗ ನಾನೊಂದು ಲವ್ ಡೈಲಾಗ್ ಅಂದ್ರೆ ಒಂದು ಪ್ರೇಮದ ಮಾತು ಹೇಳಿದ್ರೆ ನಾನು ಏನೋ ಬೈದೆ ಅಂತ ಅನ್ಕೊಂಡ್ಬಿಡ್ತಾಳೆ. ಹೋಗೋ ರಂಗ, ಏನೇನೋ ಹೇಳ್ತೀಯ. ಅದೆಲ್ಲ ಯಾಕೆ ಆಡ್ಬೇಕು? ಪ್ರೇಮದ ಮಾತಿಲ್ದೇ ಇದ್ರೆ ಮದುವೆ ಯಾಕೆ ಆಗ್ಬೇಕು? ನಮ್ಮ ಸಾಹೇಬ್ರೊಬ್ರು ಇದ್ದಾರೆ, 6 ತಿಂಗಳಿಂದ ಅವ್ರಿಗೆ ಮದುವೆ ಆಯ್ತು. ಅವ್ರಿಗೆ 30 ವರ್ಷ, ಅವ್ರ ಹೆಂಡತಿಗೆ 25 ವರ್ಷ. ಎಷ್ಟು ಚೆನ್ನಾಗಿ ಲವ್ ಡೈಲಾಗ್ ಮಾತಾಡ್ಕೋತಾರೆ. ಕಾಳಿದಾಸನ್ ಶಕುಂತಲೆ ನಾಟಕದಲ್ಲಿ ಶಕುಂತಲೆ ಏನಾದ್ರೂ ಈಗ ಮದುವೆ ಆಗೋ ಹುಡುಗಿರ್ತಾರ ಚಿಕ್ಕವಳಾಗಿದ್ರೆ, ದುಷ್ಯಂತ ಅವಳನ್ನ ಪ್ರೀತಿಸೋದಲ್ಲಿ, ಕಾಳಿದಾಸನ ಅಭಿರುಚಿಯಲ್ಲಿ. ಕಾಳಿದಾಸನ ಒಳ್ಳೆ ನಾಟಕಕಾರ ಅಂತಾನೆ ಇರ್ಲಿಲ್ಲ ಆಗ. ಓಹೋ, ಜೋರಾಗಿ ಉಪನ್ಯಾಸ ಕೊಡ್ತೀಯ. ಈಗ ತಾತ್ಪರ್ಯ ಏನು? ಮದುವೆ ಆದ್ರೆ ವಯಸ್ಸಾದ ಹುಡುಗಿ ಜೊತೆ ಮದುವೆ ಆಗ್ಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು. ವಯಸ್ಸಾದ ಹುಡುಗಿರಿಗೆಲ್ಲ ಮದುವೆ ಆಗ್ಬಿಟ್ಟಿರತ್ತೆ. ಅಲ್ಲಿಗೀಗ ಈ ಜನ್ಮದಲ್ಲಿ ಮದುವೆ ಆಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಸರಿ, ಇನ್ನೊಂದೆಲ್ಲ ಹಾಕೋ, ಆಮೇಲೆ ನೋಡೋಣ. ಅತ್ತೆ, ಅತ್ತೆ, ಒಳಗಡೆ ಇರ್ಬೋದು ನಾನು. ಅತ್ತೆ. ಬಂದೆ. ಅತ್ತೆ ಅದು ಚಿಕ್ಕಮ್ಮ ತಗೊಂಡು ಹೋಗಿದ್ರು, ಕೊಟ್ಬಾ ಅಂತ ಹೇಳಿದ್ರು. ನಾನು ಹೋಗಿ ಬರ್ತೀನಿ. ಚಿಕ್ಕಮ್ಮ ಏನ್ ಮಾಡ್ತಿದ್ರು? ಮಗುನ್ ಹೋಗ್ತಿದ್ದಾನೆ. ಸರಿ. ಯಾರೇ ಹುಡುಗಿ? ನನ್ನ ಹೆಸರು ರತ್ನ ಅಂತ. ರಾಮರಾಯರ ಅಣ್ಣನ ಮಗಳು. ಇವ್ರ ತಂದೆ ಮೊನ್ನೆ ಹೋಗ್ಬಿಟ್ರಲ್ಲ ಪಾಪ. ತಾಯಿ ಮುಂಚೆನೆ ಹೋಗ್ಬಿಟ್ಟಿದ್ರು. ಅದಕ್ಕೆ ರಾಮರಾಯರು ಇಲ್ಲೇ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ. ಯಾವ ಊರಿನಲ್ಲಿದ್ರಿ? ಮೈಸೂರಲ್ಲಿದ್ವಿ. ಏನು ಓದಿದ್ದೀಯಮ್ಮ? 5ನೇ ಫಾರ್ಮ್. ನಾನು ಹೋಗಿ ಬರ್ತೀನಿ ಅತ್ತೆ. ಹೋಗ್ಬಾ. ಪಾಪ ಒಳ್ಳೆ ಹುಡುಗಿ, ವೀಣೆ ಸಂಗೀತ ಎಲ್ಲ ಬರುತ್ತೆ. ನಮ್ಮ ರಂಗನಿಗೆ ಸರಿಯಾದ ಹೆಂಡತಿ ಅಲ್ವಾ? ಸರಿಯಾದ ಹೆಂಡತಿ, ಆದ್ರೆ ಮದುವೆ ಆಗಲ್ಲ ಅಂತಿದ್ದಾನಲ್ಲ ಅವನು. ನೋಡ್ತಾ ಇರು, ಈ ಮದುವೆ ಮಾಡಿಸ್ತೀನಿ. ನಾಳೆ ಶುಕ್ರವಾರ ಅಲ್ವಾ? ಈ ಮಗುನ ಸ್ವಲ್ಪ ನಮ್ಮ ಮನೆಗೆ ಬರ ಹೇಳು. ಹೇಳಿ ಕಳ್ಸಿದ್ರಂತೆ. ಓ ರತ್ನ, ಬಂದ್ಯಮ್ಮ? ಬಾ, ಶುಕ್ರವಾರ ಬಂದಿದ್ದೀಯಾ? ಚೆನ್ನಾಗಿ ಹಾಡು ಹೇಳ್ತೀಯಂತೆ. ಒಂದು ಹಾಡು ಹೇಳ್ತೀಯಮ್ಮ? ಒಳಗಡೆ ತಂಬೂರಿದೆ, ತಗೊಂಡು ಬಂದು ಹೇಳಿ. ಲೇ ಸೀತಾ, ಸ್ವಲ್ಪ ರಂಗದ ಬರೀ ಹೇಳು. ಅಶೋಕಾಯ ನಮಃ, ಸುಖ ಸೌಭಾಗ್ಯಾಯ ನಮಃ. ಕೂತ್ಕೊಮ್ಮ. ದೇವ ಬಂದಾನಮ್ಮ ಸ್ವಾಮಿ ಬಂದಾನು, ದೇವರ ದೇವ ಶಿಖಾಮಣಿ ಬಂದಾನು. ದೇವ ಬಂದಾನಮ್ಮ ಸ್ವಾಮಿ ಬಂದಾನು,
ದೇವರ ದೇವ ಶಿಖಮಣಿ ಬಂದಾನು ಉರಗ ಶಯನ ಬಂದ ಗರುಡ ಗಮನ ಬಂದ ಉರಗ ಶಯನ ಬಂದ ಉರಗ ಶಯನ ಬಂದ ಗರುಡ ಗಮನ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದಾನು ದೇವರ ದೇವ ಶಿಖಮಣಿ ಬಂದಾನು ಉರಗ ಶಯನ ಬಂದ ಗರುಡ ಗಮನ ಬಂದ ಉರಗ ಶಯನ ಬಂದ ಗರುಡ ಗಮನ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ನರಗೊಲಿದವ ಯಾಕೆ ಹಾಡು ನಿಲ್ಲಿಸ್ಬಿಟ್ಟೆ? ಏನಾಯ್ತು ತಮ್ಮ? ರಂಗ ಏನು ಬರ ಕೇಳಿದ್ರಂತೆ. ಓ, ಏನೋ ಕೆಲಸ ಇತ್ತು. ಈಗ ಬೇಡ, ಆಮೇಲೆ ಹೇಳಿ ಕಳಿಸ್ತೀನಿ. ಬಾಬು, ನಾನು ಬಂದಿದ್ರಿಂದ ಹಾಡು ನಿಂತೋಯ್ತು. ನನಗೂ ಕೆಲಸ ಇದೆ, ನಾನು ಬರ್ತೀನಿ. ಒಳ್ಳೆಯದು, ಹೋಗಿ. ಲೇ ರಂಗ, ಹೋಗ್ತೀನಿ ಅಂತಂದ್ರೆ ಇಲ್ಲೇ ಇದೆಯಲ್ಲ. ಅಂತ ಕೆಲಸ ಏನಿಲ್ಲ, ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ತೀನಿ. ಕೆಲಸ ಇದೆ ಅಂತಂದಿಲ್ಲ? ಕೆಲಸ ಆಗೋಯ್ತು, ಮರ್ತ್ಬಿಟ್ಟಿದ್ದೆ. ಶಮಣ್ಣವ್ರೆ, ಯಾರ ಹುಡುಗಿ? ಅವಳು ಯಾರಾದ್ರೆ ನಂಗೇನು ನಿಂಗೇನು? ನನಗೆ ಮದುವೆ ಆಗಿದೆ, ನೀನು ಮಾಡ್ಕೊಳಲ್ಲ. ಅದು ಸರಿ, ಆ ಹುಡುಗಿಗಿನ್ನ ಮದುವೆ ಇಲ್ವಾ? 1 ವರ್ಷ ಆಯ್ತು ಆಗಿ. ಶಮಣ್ಣವ್ರೆ, ನಂಗೆ ಕೆಲಸ ಇದೆ, ಬರ್ತೀನಿ. ಕೆಲಸ ಆಯ್ತು ಅಂದೆ. ಬರ್ತೀನಿ. ಶೇಷ್ ಜೋಯಿಸ, ಏ ಶೇಷ್ ಜೋಯಿಸ, ಬರ ಇಲ್ಲಿ. ಅಂದ್ರೆ ಪಂಚಾಂಗ ಕವಡೆಯನ್ನು ಸಿದ್ಧ ಮಾಡ್ಕೊ, ನಾನು ಮಧ್ಯಾಹ್ನ ಬರ್ತೀನಿ. ಏನ್ ಕೆಲಸ? ನಾನು ಬಂದಾಗ ಅವನಿಗೆ ನಾನು ಬಂದಿದ್ದೆ ಇಲ್ಲಿ ಅಂತ ಹೇಳ್ಕೊಡುದು. ಉಂಟಾ? ಬಲ್ಲ, ಎಲ್ಲ ರೆಡಿ ಮಾಡ್ತೀನಿ. ಏನು ಯೋಚನೆ ಮಾಡ್ತಿದೀಯಾ? ಯೋಚನೆ ಇಲ್ಲ, ಏನಿಲ್ಲ ಶಮಣ್ಣವ್ರೆ. ತಲೆನೋವಾ? ನಡಿ, ಡಾಕ್ಟರ್ ಹತ್ರ ಹೋಗೋಣ. ತಲೆನೋವೇನಿಲ್ಲ. ಈ ನಡುವೆ ನಾನು ಒಂದೊಂದ್ಸತಿ ಇರೋದೇ ಹೀಗೆ. ಕಾರಣ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ ಶಮಣ್ಣವ್ರೆ. ನಂಗೆ ಹುಡುಗಿ ಗೊತ್ತು ಮಾಡೋ ಕಾಲದಲ್ಲಿ ಮದುವೆಗೆ ಮುಂಚೆನೆಯ ನಂಗೂ ಹೀಗೇ ಆಗ್ತಿತ್ತು. ನಿಂಗೆ ಮದುವೆನೇ ಇಷ್ಟ ಇಲ್ಲ, ಅದ್ರ ಯೋಚನೆನೇ ಇಲ್ಲ, ಬೇರೆ ಏನೋ ಕಾರಣ ಇರಬೇಕು ನಿನಗೆ. ಬಾರಯ್ಯ, ನಮ್ಮ ಶೇಷ ಜೋಯಿಸ್ನ ಹತ್ರ ಹೋಗೋಣ. ನಿನ್ನ ಗ್ರಹ ಬಲ ನೋಡ್ಲಿ. ಈ ಗ್ರಹಗಳಲ್ಲೆಲ್ಲ ಏನ್ ಗೊತ್ತಾಗತ್ತೆ ಶಮಣ್ಣವ್ರೆ? ಆ ಜೋಯಿಸ ಬಹಳ ಗಟ್ಟಿಗ. ಅವ್ನು ಹೇಳಿದ್ದೆಲ್ಲ ಕೇಳೋಣ, ಇಷ್ಟ ಇಲ್ಲದೆ ಇದ್ರೆ ಬಿಟ್ಬಿಡೋಣ. ನಡಿ, ಈಗ ಹೋಗೋಣ. ನಮಸ್ಕಾರ ಜೋಯಿಸ. ಓ ಶಾಮಣ್ಣ, ಏನ್ ಸಮಾಚಾರ? ಬಹಳ ಅಪರೂಪ. ನಿನ್ನ ಬೆಳಿಗ್ಗೆ ನಾನು ಅಂದ್ರೆ ಬೆಳಗ್ಗೆ ಬಿಡುವಾಯ್ತು, ಈಗ ಬಂದಿದೀಯಾ? ಓ, ರಂಗನಾಥಪ್ಪರು ಬಂದ್ಬಿಟ್ಟಿದ್ದಾರೆ. ಯಾವಾಗ ಬಂದ್ರಾಯ್ತು? ಬಂದ್ 3 ದಿವಸ ಆಯ್ತು ಜೋಯಿಸ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಬೇರೆ ಸ್ವಲ್ಪ ಪಂಚಾಂಗ ಕವಡೆ ತೆಗಿತೀಯಾ?
ನಮ್ಮ ರಂಗಪ್ಪನಿಗೆ ಅವನಿಗೆ ಗೊತ್ತಿಲ್ಲದಿರೋ ಥರ ಯೋಚನೆ ಎತ್ಕೊಂಡ್ಬಿಟ್ಟೈತೆ. ಕಾರಣ ಏನು ಅಂತ ಅವರಿಗೆ ಗೊತ್ತಿಲ್ಲ. ನೀನು ಕಾರಣ ಏನು ಅಂತ ಹೇಳ್ತೀಯಾ? ನಿನ್ನ ಜ್ಯೋತಿಷಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? ನನ್ನ ಜ್ಯೋತಿಷಕ್ಕೆ ಇಲ್ಲದೆ ಇರೋ ಶಕ್ತಿ ಯಾವುದು ಶಾಮಣ್ಣ? ಪರೀಕ್ಷೆ ಆಗೋಗ್ಲಿ. ರಂಗನಾಥಯ್ಯ ಅಲ್ವೇ? ಕಾಚಾಟಪ ಯಾರ? ನಿಮ್ಮ ನಕ್ಷತ್ರ ಹೇಳಿ. ಗೊತ್ತಿಲ್ಲ. ಹೋಗ್ಲಿ, 9ರೊಳಗೆ ಒಂದು ಸಂಖ್ಯೆ ಹೇಳಿ. 6 9. ಕನ್ಯಾ ವಿಚಾರವಾದ ಒಂದು ಆಲೋಚನೆ, ಸರಿನಾ? ಸುಳ್ಳು, ತಪ್ಪಿರ್ಬೇಕು. ಇವನಿಗೆ ಕನ್ಯೆ ಅನ್ಕೊಂಡ್ರೆ ಆಗೋದಿಲ್ಲ. ನನ್ನ ಮಾತು ಸುಳ್ಳಾದ್ರೆ ಪಂಚಾಂಗ ಮುಟ್ಟೋದು ಬಿಟ್ಟುಬಿಡ್ತೀನಿ. ಓಹೋ, ಈ ಕನ್ಯೆ ಯಾರು ಅಂತ ಗೊತ್ತಾಗತ್ತಾ? ಗೊತ್ತಾಗುತ್ತೆ. ಸಮುದ್ರದಲ್ಲಿ ಸಿಗುವ ಹೆಸರಿನ ಹುಡುಗಿ. ಸಮುದ್ರ? ಕಮಲ ಅನ್ನೋ ಹೆಸರು ಇರ್ಬೋದಾ? ಸುಳ್ಳು, ಅದಲ್ಲ. ಇರಬಹುದು. ಕಮಲ ಬಿಟ್ರೆ ಬೇರೆ ಏನಿರುತ್ತೆ? ಪಾಚಿ. ಸಮುದ್ರದಲ್ಲಿ ಕಮಲ ಬಿಟ್ಟರೆ ಬರೀ ಪಾಚಿನ? ಮುತ್ತು, ಹವಳ, ರತ್ನ. ರತ್ನ. ರಾಮರಾಯರ ಅಣ್ಣನ ಮಗಳು ರತ್ನ. ಹೋಗ್ಲಿ, ಕನ್ಯಾ ಲಾಭ ಆಗ್ಬೋದಾ? ರತ್ನ ಕಾಚಾಟಾತ ಯಾರ 9 18 ಆಗುತ್ತೆ. ಬಿಡಪ್ಪ ಸುಳ್ಳು. ಆ ಹುಡುಗಿಗೆ ಮದುವೆ ಆಗಿದೆಯಲ್ಲ? ಅದು ನಂಗೆ ಗೊತ್ತಿಲ್ಲ. ಶಾಸ್ತ್ರ ಹೇಳೋದನ್ನ ನಾನು ಹೇಳ್ತೀನಿ ಅಷ್ಟೇ. ಬಾರಪ್ಪ ಹೋಗೋಣ. ಇದೆಲ್ಲ ಸುಳ್ಳು. ಆ ಹುಡುಗಿಗೆ ಮದುವೆ ಆಗಿದೆ. ಏನು ಕೂತಿದ್ದೀಯಾ? ಹೇಳು, ಹೋಗೋಣ. ಏನೇ ರಂಗನಾಥ, ನೀನ್ ಎಲ್ಲೆಲ್ಲ ಹುಡುಕೋದು? ಇಲ್ಲಿದ್ದೀಯಾ? ನಿನ್ಗೊಂದು ಆಶ್ಚರ್ಯವಾದ ವಿಚಾರ ಹೇಳ್ಬೇಕಿತ್ತು. ಏನ್ ಶಾಮಣ್ಣವ್ರೆ? ರತ್ನಂಗೆ ಇನ್ನು ಮದುವೆ ಆಗಿಲ್ವಂತೆ. ಹೌದಾ? ಅವತ್ತು ಯಾರನ್ನ ಕೇಳಿದ್ದಕ್ಕೆ ಆಗಿದೆ ಅಂತ ಹೇಳಿದ್ರು. ಇವತ್ತು ವಿಚಾರಿಸಿದ್ದಕ್ಕೆ ಇನ್ನೂ ಆಗಿಲ್ಲ ಅಂತ ಅಂದ್ರು. ಅವನ ಶಾಸ್ತ್ರ ಅರ್ಧ ನಿಜ ಆಗೋಯ್ತಲ್ಲಯ್ಯ. ಇನ್ನರ್ಧ ಯಾವುದು? ಆ ಜೋಯ್ಸ, ನೀನು ಅದೇ ಹುಡುಗಿ ವಿಚಾರ ಯೋಚನೆ ಮಾಡ್ತಿದ್ದೀಯ ಅಂತ ಹೇಳ್ದ. ಆ ಹುಡುಗಿ ಇನ್ನು ಚಿಕ್ಕವಳಲ್ವಾ? ನೀನು ಆ ಹುಡುಗಿ ವಿಚಾರ ಯೋಚನೆ ಮಾಡ್ತಿರಲ್ಲ ಅಲ್ವಾ? ಆ ಅರ್ಧ ಸುಳ್ಳು ಅಂತ. ಇಲ್ಲ, ಅದು ನಿಜ ಶಾಮಣ್ಣವ್ರೆ. ಶಾಸ್ತ್ರದಲ್ಲಿ ನಮ್ಗೆ ತಿಳಿಯೋಕ್ಕಿಂತ ಜಾಸ್ತಿ ಸತ್ಯ ಇದೆ. ಅವ್ರು ಹೇಳಿದ್ದೆಲ್ಲ ಸತ್ಯನೇ. ಆಗಿದ್ರೆ ಆ ಹುಡುಗಿನ ಮದುವೆ ಆಗ್ತೀಯಾ? ನೀವು ಗೊತ್ತು ಮಾಡಿದ್ರೆ ನಾನು ಆಗ್ತೀನಿ ಶಾಮಣ್ಣವ್ರೆ. ನಾನು ರಾಮರಾಯರ ಜೊತೆ ಮಾತಾಡಿದ್ದೀನಿ. ರಾಮರಾಯರು ಇಷ್ಟ ಆಗಿದೆ. ಆ ಹುಡುಗಿನೂ ಒಪ್ಪಿದಾಳೆ. ನಾನು ಮದುವೆ ಮಾಡಿಸ್ತೀನಿ ರಂಗ, ಯೋಚನೆ ಮಾಡಬೇಡ. ಈ ಜನ್ಮದಲ್ಲಿ ಮದುವೆ ಆಗಲ್ಲ ಅಂತ ಹೇಳ್ತಿದ್ದೆ, ಏನಾಯ್ತು? ರಂಗನ ಮದುವೆ ಜ್ಞಾಪಿಸ್ಕೊಂಡಾಗ ಮಾಸ್ತಿ ಆ ಕತೆಗೆ ಸಂಗಾತಿಗಳಾಗಿರಲಿ ಅಂತ ಬರೆದ 2 ಕತೆಗಳು ಜ್ಞಾಪಕ ಬರುತ್ತವೆ. ಒಂದು ರಂಗನ ದೀಪಾವಳಿ ಆ್ಯಂಡ್ ಇನ್ನೊಂದು ರಂಗಪ್ಪನ ಕೋರ್ಟ್ಶಿಪ್. ರಂಗಪ್ಪನ ಕೋರ್ಟ್ಶಿಪ್ನಲ್ಲಿರ್ತಕ್ಕಂಥ ಹಾಸ್ಯ ಅದು ಯಾರಿಗೂ ಸಾಧ್ಯವಿಲ್ಲದ ಒಂಥರ ಹಾಸ್ಯ. ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಕಾಗದ ಬರೀಬೇಕು ಅನ್ನೋ ಆಸೆ, ಹೆಂಡತಿಯಿಂದ ಪ್ರೀತಿ ಪ್ಯಾಷನ್ ತುಂಬಿದ ಕಾಗದಗಳನ್ನು ಪಡಿಬೇಕು ಅನ್ನೋ ಆಸೆ. ಊರಿಂದ ಬೇಗ ವಾಪಸ್ ಬಂದ್ಬಿಡು. ಚಿಕ್ಕಪ್ಪ ಯಾವಾಗ ಕಳಿಸ್ತಾರೋ ಆವಾಗಲೇ ಬರ್ತೀನಿ. ನೋಡು, ನೀನು ವಾರಕ್ಕೊಂದಾದರೂ ಕಾಗದ ಬರೀಬೇಕು. ಆದರೆ ನನಗೆ ಕಾಗದ ಬರೆದ ಅಭ್ಯಾಸ ಇಲ್ವಲ್ಲ. ಅಭ್ಯಾಸ ಮಾಡ್ಕೊ. ಹಳೆ ಕಾಲದವ್ರ ಥರ ಇರಬಾರ್ದು. ನಾನು ಕಾಗದ ಬರೀತೀನಿ, ಅದನ್ನ ನೋಡಿ ನೀನು ಕಾಗದ ಬರೀಬೇಕು. ಸರಿ. ನೀನು ಬರೀದೇ ಇದ್ರೆ ನಂಗೆ ಬೇಜಾರಾಗತ್ತೆ. ಸರಿ. ಜಾಣೆ.
ರೂಪು ರಂಗರಾಯರಿಗೆ ನೀವು ಬರೆದ ಕಾಗದ ಬಂತು. ನಾವೆಲ್ಲರೂ ಸೌಖ್ಯ, ಮತ್ತೇನೂ ವಿಶೇಷವಿಲ್ಲ. ರತ್ನಮ್ಮ. ತೀರ್ಥರೂಪು ರಂಗರಾಯ ಯಾರೋ ಹೇಳ್ಕೊಟ್ಟಿರ್ಬೇಕು. ಇನ್ಯಾರು? ಅವ್ರು ಚಿಕ್ಕಪ್ಪನ ಇರ್ಬೇಕು. ಶುದ್ಧ ರಸಿಕ ಮುಂದೆ ಅದು. ಇನ್ಮೇಲೆ ನಾನು ಬರೆದ ಕಾಗದ ಓದಾದ್ರೂ ಕಾಗದ ಬರಿಬೇಕು ಅವಳು. ನಿನ್ನ ಕಾಗದ ಬಂತು. ಅದರ ಮೊದಲನ್ನು ನೋಡಿ ಬಹಳ ಆಶ್ಚರ್ಯವಾಯಿತು. ಪ್ರಿಯರಾದವರಿಗೆ ತೀರ್ಥರೂಪು ಎಂದು ಬರೆಯುವುದುಂಟೆ? ಈ ಕಾಗದವನ್ನು ನೋಡು, ಅದರಂತೆ ಮುಂದಿನ ಕಾಗದವನ್ನು ಬರೆ. ಇನ್ನೇನು ವಿಶೇಷವಿಲ್ಲ. ಇಂತಿ ನಿನ್ನ ರಂಗನಾಥ. ತೀರ್ಥರೂಪು ಅಂತ ಬರಿಬಾರ್ದಂತೆ. ಇವ್ರು ಬರೆದಿರೋ ಥರಾನೇ ಬರಿಬೇಕಂತೆ. ಇವರು ಪ್ರಿಯೆ ಅಂತ ಬರೆದಿದ್ದಾರೆ. ನಾನು ಪ್ರಿಯನೇ. ಪ್ರಿಯನೇ ಪ್ರಿಯನೇ ಯಾರು ಗಂಡನ್ ಪ್ರಿಯನೇ ಅಂತ ಬರೀತಾರ? ಪ್ರಿಯೆ, ನಿಮ್ಮ ಚಿಕ್ಕಮ್ಮನವರು ನಿಮ್ಮ ಚಿಕ್ಕಪ್ಪನವರನ್ನು ಪ್ರಿಯನೇ ಎಂದು ಕರೆಯುತ್ತಾರೆ. ನೀನು ನನಗೆ ಹಾಗೆ ಬರೆದಿದ್ದೀಯಲ್ಲ. ನಮ್ಮ ಚಿಕ್ಕಮ್ಮನವರು ಚಿಕ್ಕಪ್ಪನವರಿಗೆ ಏನೆಂದರೆ ಎಂದು ಕರೆಯುತ್ತಾರೆ. ನನಗೆ ಕಾಗದ ಬರೆಯುವುದಕ್ಕೆ ಬರುವುದಿಲ್ಲ. ರತ್ನಮ್ಮ. ಛೇ, ಏನು ಹೇಳು, ಇಷ್ಟು ಚಿಕ್ಕ ಕಾಗದ ಬರೆಯೋದು? ಇನ್ಮೇಲೆ ದೊಡ್ಡ ಕಾಗದ ಬರಿ ಅಂತ ಇವಳು ಬರಿಬೇಕು. ಓಹೋ, ದೊಡ್ಡದಾಗಿ ಬರಿಬೇಕಂತ. ಯಾ ರೇ ನಾನು ಕ್ಷೇಮ ನಿಮ್ಮ ರತ್ನಮ್ಮ. ದೊಡ್ಡದಾಗಿ ಬರೆ ಎಂದರೆ ದೊಡ್ಡ ಅಕ್ಷರಗಳಲ್ಲಿ ಬರೆಯುವುದಲ್ಲ, ಬೇರೆ ಬೇರೆ ವಿಷಯಗಳನ್ನು ಬರೆಯಬೇಕು. ಓಹೋ, ಬೇರೆ ಬೇರೆ ವಿಷಯಗಳನ್ನು ಬರೆಯಬೇಕಂತೆ. ಏನ್ ಬರೆಯೋದು? ಪ್ರಿಯರೇ, ಬೇರೆ ವಿಷಯಗಳನ್ನು ಬರೆಯುವುದಕ್ಕೆ ಹೇಳಿದ್ದೀರಿ. ಗೂಳಿ ಗುಟುರು ಹಾಕುತ್ತದೆ, ನಾಯಿ ಬೊಗಳುತ್ತದೆ, ಬೆಕ್ಕು ಮಿಯಾವ್ ಎನ್ನುತ್ತದೆ, ಕಾಗೆ ಕರ್ರೆನ್ನುತ್ತದೆ, ಕತ್ತೆ ಕಿರುಚುತ್ತದೆ, ನವಿಲು ಕೇಕೆ ಹಾಕುತ್ತದೆ, ಮಿರುಮಿರುಗುವ ಕಿರುತಾರಗೆ ಅರಿಯನು ನಾನೆಲ್ಲ ನೀನಾರೋ, ಕುರಿ ಬ್ಯಾ ಅನ್ನುತ್ತದೆ. ಇನ್ನೇನು ವಿಶೇಷವಿಲ್ಲ ರತ್ತಮ್ಮ. ಹೀಗೆ ಇವರಿಬ್ಬರ ವಿದ್ಯೆಯ ಅಥವಾ ಅನುಭವದ ಅಂತರ ಇರುವಂತಹ ಸಂದರ್ಭದಲ್ಲಿ ಎಂಥ ಒಂದು ಸ್ವಾರಸ್ಯವಾದಂತಹ ಒಂದು ಪ್ರಸಂಗ, ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋದನ್ನು ಈ ಕೋರ್ಟ್ಶಿಪ್ ಅನ್ನೋದ್ರೊಳಗೆ ನಾವು ಕಾಣ್ಬೋದು. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದರೆ ಎಷ್ಟು, ಪ್ರತಿಯೊಂದು ಸಮಾಜಕ್ಕೂ ಅದರದೇ ಒಂದು ಸಂಪ್ರದಾಯ ಇರುತ್ತೆ, ಪದ್ಧತಿ ಇರುತ್ತೆ, ನಡವಳಿಕೆಗಳಿರ್ತವೆ. ಹೀಗೆ ಇನ್ನೊಂದು ಪ್ರದೇಶದ, ಇನ್ನೊಂದು ದೇಶದ, ಇನ್ನೊಂದು ಸಮಾಜದ ನಡವಳಿಕೆಗಳನ್ನು ಮತ್ತೊಂದು ಸಮಾಜಕ್ಕೆ ತಂದು ಕಸಿ ಹಾಕಿದಾಗ ಏನೆಲ್ಲ ಹಾಸ್ಯ ಉಕ್ಕಬಹುದು ಅನ್ನುವಂಥದ್ದನ್ನು ಇಲ್ಲಿ ಕಾಣಬಹುದು. ಈ ಶತಮಾನದ ಪ್ರಾರಂಭದಲ್ಲಿ ಹಿಂದಿನ ಕೆಲವೊಂದು ಸಂಪ್ರದಾಯಗಳು ಹೋಗ್ತಾ ಇಂಗ್ಲಿಷ್ ವಿದ್ಯಾಭ್ಯಾಸದ ಪ್ರಭಾವದಿಂದ ಹೊಸ ಸಮಾಜ ರೂಪುಗೊಳ್ತಾ ಇದ್ದಂತಹ ಕಾಲದ ಒಂದು ಚಿತ್ರವನ್ನು ಇಲ್ಲಿ ನಾವು ಕಾಣ್ತೇವೆ. ಇವನ್ನೆಲ್ಲ ನೋಡಿದಾಗ ಮಾಸ್ತಿಯವರ ಈ ಒಂದು ಹಾಸ್ಯ ಪ್ರಜ್ಞೆ ಜೊತೆಗೆ ಹಾಸ್ಯವನ್ನು ಬೆರೆಸಿ ಕತೆ ಹೇಳುವ ಒಂದು ಕೌಶಲ ಹಾಗೂ ಒಂದು ಟೆಕ್ನಿಕ್ ಅಂತಲೇ ಅನ್ಬೋದು. ಮುಂದಿನ ಸಂಕಲನಗಳಲ್ಲಿ ಯಾಕೆ ಸತ್ತೋಯ್ತು ಅಂತಂದರೆ ಅದಕ್ಕೆ ವಿಮರ್ಶಕರು ಉತ್ತರ ಕೊಡ್ತಾರೋ ಏನೋ, ನನಗಂತೂ ಹೊಳೆದಿಲ್ಲ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯೊಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ,
ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.